ಅದು ಬಿಟ್ಟು ಬಂದ್ಬಿಡು ನೋಡೋಣ. ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಸಾಹೇಬ್ರೆ, ನಿನ್ನೆ ಯತ್ನಾಳ್ ಅವ್ರು ಏನಂದಿದ್ದಾರೆ? ಒಂದು ಸಮುದಾಯದ ಓಟೇ ಬೇಡ ಅಂದಿದ್ದಾರೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು ಮುಸ್ಲಿಂ ಬಾಂಧವರು ನೋಡ್ಬೇಕು ಸರ್. ನಮ್ಮ ಮೇಲೆ ಬೇಜಾರಿರ್ಬೋದು ನಿಮ್ಗೆ, ಆದ್ರೆ ಅವ್ರೇನ್ ಸರ್ ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂದಿದ್ದು? ನಿಮ್ಮ ಹೆಣ್ಣು ಮಕ್ಕಳ ಸಂತಾನದ ಬಗ್ಗೆ ಮಾತಾಡಿದ್ರು ಸರ್ ಅವರು. ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರು ಸರ್. ನಿಮ್ಮ ಮನೆಯ ವಯಸ್ಸಿಗೆ ಬಂದಿರೋ ಹುಡುಗಿರ ಬಗ್ಗೆ ಮಾತಾಡಿದ್ರು ಸರ್. ಅವ್ನು ಯಾವನ ಬಿಜಾಪುರದ ಕೋತಿ ಇದಾನಲ್ಲ ಯತ್ನಾಳು, ಏನು ಅವ್ನು ಮಾತಾಡಿದ್ದು? ನಾನವನಲ್ಲ. ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಒಂದು ಕೋತಿ ಇದೆ, ಏನ್ ಮಾತಾಡಿದ್ದು? ಅವ್ರು ಸಿಂಗ್ಯುಲರ್ ಆಗಿ ಮಾತಾಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ನೋಡ್ಕೊಂಡಿರ್ಬೇಕಾ? ಯತ್ನಾಳ್ ಅವ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರೆ, ನಿಮ್ಮ ಅಪ್ಪನ ಜಾಗೀರಲ್ಲ ಇದು. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ, ನಿಮ್ಮ ಅಪ್ಪನ ಜಾಗೀರಲ್ಲ ಇದು ಬಾಯಿಗೆ ಬಂದ್ ಹಿಂಗ್ ಮಾತಾಡೋದಿಕ್ಕೆ. ಏನ್ ಸರ್, ಮುಸ್ಲಿಂ ಧರ್ಮದವ್ರನ್ನ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಸರ್, ಅದಕ್ಕೆ ಯಾರು ಕ್ಷಮೆ ಕೇಳಲ್ವಾ? ಅಲ್ಲ, ಅಷ್ಟೊಂದು ಮುಸ್ಲಿಂ ಹೋಲಿಕೆ ಮಾಡ್ತಕ್ಕಂಥವ್ರು ಮುಸ್ಲಿಂಗೆ ಟಿಕೆಟ್ ಕೊಟ್ಟಿಲ್ಲ ಈ ಬಾರಿ. ಸರ್ ಒಂದು ನಿಮಿಷ ಹೇಳ್ಬೇಕು. ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನೋಡಿ, ಒಂದ್ ನಿಮಿಷ. ಬಿಜೆಪಿ ಅವ್ರು ಯಾಕೆ ಕೊಡ್ಲಿಲ್ಲ? ಜೆಡಿಎಸ್ ಬಿಜೆಪಿ ಅಲಿಯನ್ಸ್ ಇತ್ತು ತಾನೆ? ಆಯ್ತಪ್ಪ. ಅವ್ರ ಇಂಥ ಟೈಮಲ್ಲಿ ಮುಸ್ಲಿಮರ ಮನ ಒಲಿಸಬೇಕಾಗಿತ್ತು. ನಾನು ನಿಮಗೆ ಹೇಳೋದಿಷ್ಟೇ, ಬಿಜೆಪಿ ಅವ್ರಿಗೆ ಅಹಿಂದ ಮತ್ತೆ ಮೈನಾರಿಟೀಸ್, ನನಗೆ ನಂಬಿಕೆ ಇದೆ ಬಿಜೆಪಿ ಅವ್ರಿಗೆ ಒಂದು ಓಟ್ ಹಾಕಲ್ಲ. ಇವತ್ತು ಬಿಜೆಪಿ ಅವರು ಏನು ಅವಮಾನ ಮಾಡ್ತಿದ್ದಾರೆ ಅದು ಅಹಿಂದಾಗೆ. ನಾನೊಬ್ಬ ಅಹಿಂದ ಹುಡುಗ. ಎಸ್, ನಾನು ಕುರುಬ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈ ರಾಜ್ಯಕ್ಕೆ ಕುರುಬ ಸಮುದಾಯದ ವ್ಯಕ್ತಿಯನ್ನ ನನ್ನ ಪಕ್ಷ ಮುಖ್ಯಮಂತ್ರಿ ಮಾಡಿದೆ. ಇದು ಸಿದ್ದರಾಮಯ್ಯ ಸಾಹೇಬ್ರ ಗೌರವದ ವಿಚಾರ. ಕಾಪಾಡ್ತೀರಾ? ಏನ್ ಸರ್? ಅಲ್ಲಲ್ಲ, ನಾನ್ ಡೈಲಿ ಇರ್ತೀನಿ. ಇವ್ರು ತೊಡೆ ತಟ್ಟಿದ್ರೆ ಬಂದು ಆಫೀಸ್ ಮುಂದೆ ತೊಡೆ ತಟ್ಟು ಹೋಗ್ತೀನಿ. ಅವನ್ ನೋಡಿದ್ರೆ ಇವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಲ್ಲಲ್ಲ, ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ ತಲೆಯಲ್ಲಿ ಇಟ್ಕೊಂಡವ್ರಲ್ಲ. ನಾನು ನೆಕ್ಸ್ಟ್ ಜನರೇಷನ್, ಇನ್ನೊಂದು 30-35 ವರ್ಷ ಕರ್ನಾಟಕದಲ್ಲಿ ಗಟ್ಟಿಯಾಗಿ ರಾಜಕಾರಣ ಮಾಡಬೇಕು. ನಾನು ನೆಕ್ಸ್ಟ್ ಜನರೇಷನ್ಗೆ ಬಂದಿರೋನು. ನನ್ನ ಮೈನಾರಿಟಿ ಬ್ರದರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ಹೋಗಿ ಬಿಜೆಪಿ ಅವ್ರು ನಿಮ್ಮ ಕಮ್ಯುನಿಟಿ ಬಗ್ಗೆ ಏನೆಲ್ಲ ಮಾತಾಡಿದರೆ ವಿಡಿಯೋಸ್ ನೋಡಿ. ಅವೆಲ್ಲ ನೋಡಿದ್ಮೇಲೆ ಅವ್ರಿಗೆ ಓಟ್ ಹಾಕ್ಬೇಕು. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಅಲ್ಲಲ್ಲಲ್ಲಲ್ಲಲ್ಲ